ಗೌತಮ್ ಹತ್ರ ಹೇಳಿದ್ಯಾ? ಯಾರೋ ಒಬ್ಬ ಜಯದೇವ್ ಬಗ್ಗೆ ಮಾತಾಡೋದಕ್ಕೆ ಗೌತಮ್ ಸಹಿಸ್ಕೊಂಡಿಲ್ಲ. ನೀನು ಮದುವೆ ನಿಲ್ಸೋ ಬಗ್ಗೆ ಹೇಳಿದ್ರೆ ಅದು ನಿನ್ನ ಸಂಬಂಧಕ್ಕೆ ಕುತ್ತು ತರುತ್ತೆ. ನೀನು ಇದನ್ನ ಬಿಟ್ಬಿಡು. ಈ ಮನೆ ಹಿರಿ ಸೊಸೆಯಾಗಿ ನಿನ್ನ ಹೆಗ್ಲ ಮೇಲೆ ತುಂಬ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ಈ ಮನೆಯವ್ರನ್ನ ನೀನು ಬಿಟ್ಕೊಡ್ಬಾರ್ದು. ನಮ್ಮವ್ರನ್ನ ನಾವು ನಂಬದೆ ಏನು ಯಾರು ನಂಬ್ತಾರೆ ಹೇಳು? ಎಲ್ಲದಕ್ಕೂ ನಂಬಿಕೆ ಮುಖ್ಯ. ನಮ್ಮ ಮನೆಯವ್ರ ಬಗ್ಗೆ ನಾವೇ ನಂಬಿಕೆ ಕಳ್ಕೊಂಡ್ರೆ ಹೇಗಮ್ಮ? ಉಳಿದಿದ್ದು ನಿನಗೆ ಬಿಟ್ಟಿದ್ದಮ್ಮ. ಜಾಸ್ತಿ ಮಾತಾಡಿ ಕೆಟ್ಟವಳಾಗೋದಕ್ಕೆ ನನಗೂ ಇಷ್ಟ ಇಲ್ಲ. ಅಲ್ಲಾಗಿರ್ಬೇಡ. ಎಲ್ಲರೂ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಸ್ಮೈಲ್ ಮಾಡು. ಜೊತೆಗೆ ಸ್ವಲ್ಪ ಮೇಕಪ್ಪು ಹಾಕೋಮ್ಮ. ನಾಳೆ ಮದುವೆ ಆಲ್ಬಮಲ್ಲಿ ನಿನ್ನ ಫೋಟೋನ ನೀನು ನೋಡಿದ್ರೆ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದಲ್ವಾ? ಅದಕ್ಕೆ ಸ್ಮೈಲ್. ಒಂದು ಕಡೆ ಮನೆ ಗೌರವ, ಇನ್ನೊಂದು ಕಡೆ ಅಪ್ಪಿ ಮತ್ತೆ ಮಲ್ಲಿ ಜೀವನ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಬುದ್ಧಿ ಇಲ್ಲ ನಿನಗೆ? ಬಾಯಿನ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ಲ. ಮಾತಾಡಿ ಎಲ್ಲ ಹಾಳು ಮಾಡ್ತೀಯ. ಮಾಮ್, ಸುಮ್ಮನೆ ಬೈಬೇಡ. ಯಾವಾಗಲೂ ಬೈಯಕ್ಕೆ ಕಾಯ್ತಾನೆ ಇರ್ತೀಯ. ಅಂತ ತಪ್ಪೇನು ಮಾಡಿದ್ದೀನಿ ನಾನೀಗ? ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಾ ಇದೆಯಾ? ನೀನು ಮಾಡಿರೋ ಡ್ಯಾಮೇಜ್ ಎಷ್ಟು ದೊಡ್ಡದು ಗೊತ್ತಾ? ನೀನು ಮಲ್ಲಿ ಬಗ್ಗೆ ಮಾತಾಡೋದನ್ನ ಭೂಮಿಕಾ ಕೇಳಿಸ್ಕೊಂಡಿದ್ದಾಳೆ. ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳ? ಈಗ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಅವಳು ಅನ್ಕೊಂಡಿದ್ದು ಆಗಬಾರ್ದು ಅಂದರೆ ಅಪೇಕ್ಷೆಗೆ ನೀನು ತಾಳಿ ಕಟ್ಟೋ ತನಕ ನೆಟ್ಟಗಿರು. ನೀನು ಹೇಗಿರ್ತೀಯ ಅನ್ನೋದ್ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು. ಮದುವೆ ಆಗಬೇಕು. ಮತ್ತೆ ಹುಚ್ಚುಚ್ಚಾಗಿ ಎಡವಟ್ಟು ಮಾಡ್ಕೋಬೇಡ. ಪ್ರತಿ ಸಲ ನಿನ್ನ ಬಚಾವ್ ಮಾಡೋಕ್ಕೆ ಆಗಲ್ಲ ಜಯ್. ಅದೆಲ್ಲ ಸರಿ ಸಿಸ್ಟರ್. ಅದರ ಹುಡುಗಿ ಕತೆ ಏನು? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹಲೋ ಮೇಡಮ್. ಆ ಹುಡುಗಿ ಏನು ಮಾಡ್ತಿದ್ದಾಳೆ? ಕಮಕ್ ಅಂದೆ. ಆ ಹುಡುಗಿ ನನ್ನ ಹತ್ರ ಸೇಫ್ ಆಗಿದ್ದಾಳೆ ಮೇಡಮ್. ಹತ್ತಿರದಲ್ಲಿ ಎಲ್ಲೂ ಇಲ್ಲ ತಾನೆ? ಯಲಂಕದ ಹತ್ರ ಒಂದು ತೋಟದ ಮನೇಲಿ ಇದ್ದೀನಿ ಮೇಡಮ್. ಇಷ್ಟು ಹತ್ತಿರದಲ್ಲಿ ಯಾಕಿದೆಯಾ? ಸ್ವಲ್ಪ ದೂರ ಇರು ಅಂತ ಹೇಳಿದೆ ತಾನೆ? ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಮೇಡಮ್. ಜಾಗ ಸೇಫ್ ಆಗಿದೆ. ಸರಿ, ಹುಷಾರು. ಹೌದು ಅಪ್ಪಿ, ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡನ್ನ ರೀ ಅಂತ ಯಾವ ರಾಗದಲ್ಲಿ ಕರಿತ್ಯಾ? ರಾಗ ಇಂಪಾರ್ಟೆಂಟ್ ಅಲ್ವೇ? ಮದ್ವೆ ಆದ್ಮೇಲೆ ಗಂಡನ ಹೆಂಗ್ ಕುಣಿಸ್ತಾಳೆ ಅನ್ನೋದು ಇಂಪಾರ್ಟೆಂಟ್. ಅದು ನಿಜ ಅನ್ನೋ. ಎಷ್ಟೇ ಆದ್ರೂ ನಾವ್ ಹೆಣ್ಮಕ್ಳು ಕುಣ್ಸೋದ್ರಲ್ಲಿ ಫೇಮಸ್ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ನೋಡು. ನೋಡೋಣ ನಮ್ಮ ಅಪ್ಪಿ ಮದ್ವೆ ಆದ್ಮೇಲೆ ಅವಳ ಗಂಡನ ಹೇಗೆಲ್ಲ ಕುಣಿಸ್ತಾಳೆ ಅಂತ. ಪಾಪ ಅಲ್ವಾ ಗಂಡ್ಮಕ್ಳು, ನಮ್ಮನ್ ಕಟ್ಕೊಂಡು ಹುಲಿ ತರ ಇದ್ದವ್ರು ಇಲಿ ತರ ಆಗ್ಬಿಡ್ತಾರೆ. ಯಾಕೆ ಇವಳು ಇಷ್ಟೊಂದು ಸೀರಿಯಸ್ ಆಗಿದ್ದಾಳೆ?
ಅಷ್ಟು ಗೊತ್ತಾಗಲ್ವಾ ಮೇಕಪ್ ಹಾಳಾಗತ್ತೆ ಅಂತ. ಓ ಹಾಗೆ, ಸರಿ ಸರಿ. ನೂರು ಕಾಲ ಚೆನ್ನಾಗಿ ಬಾಳಿ ಬದುಕು ಅಂತ ಹರ್ಷನ ಹಚ್ಚಿದ್ದೀನಿ. ಆದರೆ ಅಪ್ಪಿ, ನನಗೆ ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಆಗಿದೆ ಕಣೆ. ಈ ಮದುವೆ ನಿಲ್ಲಿಲ್ಲ ಅಂದರೆ ನಿನ್ನ ಜೀವನ ಅಷ್ಟೇ ಅಲ್ಲ, ಇನ್ನೊಬ್ಳು ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ. ಆದರೆ ನಾನು ತಾನೇ ಏನು ಮಾಡಲಿ? ತಪ್ಪಾಗಿದೆ ನನಗೆ ಗೊತ್ತು, ಆದರೆ ಅದಕ್ಕೆ ಸಾಕ್ಷಿ ಇಲ್ಲ. ಆ ಹುಡುಗಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳು ಸಿಗದೆ ಜಯದೇವ್ ವಿರುದ್ಧ ನಾನೇನು ಮಾಡೋಕ್ಕಾಗಲ್ಲ. ತುಂಬಾ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀನಿ. ಎಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ ಅಪ್ಪಿ. ಅದಕ್ಕೆ ಅಪ್ಪಿ ರೆಡಿ ಆದ್ಲಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಮೇಕಪ್ ಹೀಗೆ ಬೇಕು ಅಂತ ನಾನೇ ಸ್ಪೆಸಿಫಿಕ್ ಆಗಿ ಇಲ್ಲೇ ನಿಂತ್ಕೊಂಡು ಮಾಡಿಸಿದ್ದೀನಿ. ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಮುದ್ದಾಗಿ ಕಾಣ್ತಿದ್ಯಾ. ಅಂತೂ ಇಂತೂ ನಮ್ಮ ಹುಡುಗಿ ರೆಡಿ ಆಗ್ಬಿಟ್ಲು. ಇನ್ನೇನಿದ್ರು ತಾಳಿ ಕಟ್ಕೊಳ್ಳೋದಂದೇ ಬಾಕಿ. ಏನೋ ಮಾತಾಡಬೇಕು ಅಂತ ಕರ್ಕೊಂಬಂದಿಲ್ಲೋ, ಸುಮ್ಮನೆ ನಿಂತಿದ್ಯಾ? ಏನು ಅಂತ ಹೇಳೋ. ಬಿಗ್ರೋ ಅದು ಏನೇವನು ಸ್ಟಾರ್ಟಿಂಗ್ ಟ್ರಬಲ್ ಏನೇ ಅವನಿಗೆ. ರೇ ನಿಮ್ಮ ಅಣ್ಣ ಏನು ಹೇಳಬೇಕು ಅಂತಿದ್ಯಾ ಹೇಳಪ್ಪ. ಆನಂದ್ ಬ್ರೋ, ಅದು ಸಿಚುವೇಶನ್ ಸ್ವಲ್ಪ ಅದೇ ಥರ ಇದೆ. ಇದನ್ನು ನೀವು ಹೇಗೆ ತಗೋತಿರೋ ಗೊತ್ತಿಲ್ಲ, ಬಟ್ ನಾನು ಇವತ್ತೇ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ. ವಾಟ್? ಇವತ್ತೇ ಆಸ್ಟ್ರೇಲಿಯಾಗೆ ಹೋಗ್ಬೇಕಾ? ಯಾಕೆ? ಬಿಗ್ ಬ್ರೋ, ಅದೇನು ಅಂದರೆ ನಾನೊಂದು ಸ್ಟಾರ್ಟಪ್ ಕೋರ್ಸ್ಗೆ ಅಪ್ಲೈ ಮಾಡಿದ್ದೆ, ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ. ಅದ್ರ ಮಧ್ಯದಲ್ಲಿ ಟೈಮ್ ಇತ್ತಲ್ಲ, ಸೊ ನಿಮ್ಮನ್ನೂ ಎಲ್ಲರೂ ನೋಡ್ದಂಗೆ ಆಗುತ್ತೆ ಅಂತ ಇಂಡಿಯಾಗೆ ಬಂದೆ. ಈಗ ಸಡನ್ನಾಗಿ ಕಾಲ್ ಮಾಡಿ ಕೋರ್ಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಫ್ಲೈಟ್ ಇದೆ ಆ್ಯಂಡ್ ಹ್ಯಾವ್ ಟು ಗೋ ಮ್ಯಾನ್. ಏನು ತಮಾಷೆ ಮಾಡ್ತಾ ಇದೆಯೇನೋ? ಅಣ್ಣನ ಮದುವೆ ಇಟ್ಕೊಂಡು ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ ಇದೆಯಲ್ಲ. ನಥಿಂಗ್ ಡೂಯಿಂಗ್. Bro, please try to understand, man. I don't want to miss this opportunity. ಏನೋ ಇವನು? ಅಪ್ಪ, ನೀನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಬಂದು ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂದರೆ ನೋಡ, ಮಿಡ್ ನೈಟ್ ಫ್ಲೈಟ್ ಇದೆ, ಮುಹೂರ್ತ ಮುಗಿಸ್ಕೊಳು. ಬ್ರೋ, ಅದು ಪಾರ್ಥ ಅವ್ನು ಹೇಳ್ತಾ ಇದ್ದಾನೆ ಕೇಳೋ. ಅಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ, ನೀನೊಬ್ಬ ಇಲ್ಲ ಅಂದ್ರೆ ಹೆಂಗೋ? ನೀನು ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಕೆಲಸ ಮಾಡೋ, ಅವ್ನು ಹೇಳ್ದಂಗೆ ಮಿಡ್ ನೈಟ್ ಫ್ಲೈಟ್ಗೆ ಹೋಗ್ಬಿಡು. ಹಾಂ, ಇರಬೇಕು ಅಷ್ಟೇ. ನಾನು ಮುಹೂರ್ತಕ್ಕೆ ಇರಲ್ಲ ಅಂತಲೇ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಬಿಗ್ ಬ್ರೋ. ಇನ್ನು ಆ್ಯಕ್ಚುಲ್ ರೀಸನ್ ಗೊತ್ತಾದರೆ ನೀನು ಏನು ಮಾಡ್ತಿದ್ಯೋ ಏನು. ಭೂಮಿಕಾ, ಎಲ್ಲರೂ ಅಲ್ಲಿದ್ದಾರೆ, ನಿಮ್ಮನ್ನು ಎಲ್ಲೆಲ್ಲಿ ನಿಂತು ಹುಡ್ಕೋದು? ಇಲ್ಲೇನು ಮಾಡ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲ. ಹುಷಾರಿಲ್ವಾ? ನೋ, ಐಮ್ ಫೈನ್. ನೋ, ಯು ಆರ್ ನಾಟ್. ಏನಾಯ್ತು ಹೇಳಿ? ಗೌತಮ್ ಅವರೇ, ಭೂಮಿಕಾ, ನೀವು ನನಗೆ ಒಂಥರ ಬ್ಯಾಟ್ರಿ ಬ್ಯಾಕಪ್ ಇದ್ದಾಗೆ. ನಾನು ಕುಗ್ಗೋದಾಗ, ಸೋತೋದಾಗ, ಖಾಲಿ ಆದಾಗ ನನಗೆ ಪಾಸಿಟಿವ್ ಎನರ್ಜಿ ತುಂಬ್ತೀರ. ಎನರ್ಜಿ ಬೂಸ್ಟರ್ ನೀವು. ನಾನು ನೋವಲ್ಲಿದ್ದಾಗ ಅದನ್ನು ಕ್ಯೂರ್ ಮಾಡೋ ಪೇಯ್ನ್ ಕಿಲ್ಲರ್ ಥರ ನೀವು. ಬರೀ ಫ್ರೆಂಡ್ ಅಷ್ಟೇ ಅಲ್ಲ ರೀ, ನೀವೊಬ್ಬ ಫಿಲಾಸಫರ್ ಕೂಡ. ಅಂಥ ನೀವೇ ಹೀಗಿರಬೇಕಾದ್ರೆ ದೇರ್ ಶುಡ್ ಬಿ ಸಮಥಿಂಗ್ ಸೀರಿಯಸ್. ಹೇಳಿ ಏನು ಅಂತ. ನೋಡಿ, ನಾನು ಬೇಜಾರಲ್ಲಿದ್ದಾಗ ನೀವು ಮಾತಾಡಿ ಎಲ್ಲನೂ ಸರಿ ಮಾಡ್ಬಿಡ್ತೀರ.
ನನಗೆ ನಿಮ್ಮಷ್ಟು ಆಗದೆ ಇರ್ಬೋದು, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನನ್ನ ಕೈಲಿದೆ ಏನಾದರೂ ಸೊಲ್ಯೂಷನ್ ಕೊಡೋಕ್ಕಾದ್ರೆ ಹೇಳ್ತೀನಿ. ಏನಾದರೂ ಇದ್ರೆ ಹೇಳ್ಕೊಡಿ ಪ್ಲೀಸ್. ತುಂಬ ದೊಡ್ಡ ಮನುಷ್ಯರು. ನೀನು ಮದುವೆ ನಿಲ್ಸೋ ಬಗ್ಗೆ ಹೇಳಿದ್ರೆ ಅದು ನಿನ್ನ ಸಂಬಂಧಕ್ಕೆ ಕುತ್ತು ತರುತ್ತೆ. ಆಗ್ಲೇ ಜಯದೇವ್ರ ಬಗ್ಗೆ ಯಾರೋ ಏನೋ ಮಾತಾಡಿದ್ರು ಅಂತ ನೀವು ಅಷ್ಟೊಂದು ಕೋಪ ಮಾಡ್ಕೊಂಡ್ರಲ್ಲ. ನನ್ನವರು ನೀವೇನೇ ಹೇಳಿದ್ರು ನಾನು ಅದನ್ನು ಜಡ್ಜ್ ಮಾಡಲ್ಲ. ನೀವೇನಾದರೂ ಹೇಳಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನೋ, ಬೇಜಾರು ಮಾಡ್ಕೋತೀನೋ ಅಂತ ದಯವಿಟ್ಟು ನೀವು ಅಂದ್ಕೋಬೇಡಿ. ಅದನ್ನು ಮುಚ್ಚಿಟ್ಕೋಬೇಡಿ. ಏನೇ ಇದ್ರೂ ಹೇಳಿ, ಪರವಾಗಿಲ್ಲ. ಅದಕ್ಕೆ ತಂಗಿ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ನನ್ನಿಂದ ಆಗ್ತಾ ಇಲ್ಲ ಭಾವಂತಮ್ಮ. ಭಾವಂತಮ್ಮ ಪ್ಲೀಸ್, ನಾನು ಇವಾಗ ನಾಟಕ ಮಾಡ್ತಾ ಇರೋ ಥರ ಲೈಫ್ ಲಾಂಗ್ ನಾನು ನಾಟಕ ಮಾಡ್ಕೊಂಡೇ ಇದ್ಬಿಡ್ಬೇಕಾ? ನನ್ನ ಕೈಲಿ ಆಗೋದಿಲ್ಲ, ಸಾಧ್ಯ ಇಲ್ಲ ಭಾವಂತಮ್ಮ. ನಾನು ನಿಮ್ಮ ಜೊತೆ ಬದುಕಬೇಕು ಪ್ಲೀಸ್. ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ಬೇಡಿ ಭಾವಂತಮ್ಮ. ನನಗಿದು ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಡಿ ಭಾವಂತಮ್ಮ ಪ್ಲೀಸ್. ಅದಕ್ಕೆ ತಂಗಿ ಏನ್ರಿ ಹೇಳ್ತಾ ಇದ್ದೀರಾ? ನಾವಿಬ್ರು ಒಟ್ಟಿಗೆ ಮಾತಾಡ್ಕೊಂತಾನೆ ಡಿಸಿಷನ್ ಬಂದಿದ್ದು. ನೋಡಿ, ನಮ್ಮನ್ನು ಯಾರಾದರೂ ಇಲ್ಲಿ ನೋಡೋಕ್ಕೂ ಮುಂಚೆ ಪ್ಲೀಸ್ ಇದರಿಂದ ಹೊಟ್ಟೋಗ್ಬಿಡಿ ಪ್ಲೀಸ್. ಇಲ್ಲ, ನಾನು ಹೋಗೋದಿಲ್ಲ. ಯಾರಾದ್ರೂ ನೋಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಐ ವಾಂಟ್ ಯು ಭಾವಂತಮ್ಮ. ನನಗೆ ನಿಮ್ಮ ಜೊತೆ ಜೀವನ ಮಾಡಬೇಕು, ನನಗೆ ನಿಮ್ಮ ಜೊತೆ ಬದುಕಬೇಕು ಪ್ಲೀಸ್ ಭಾವಂತಮ್ಮ ಪ್ಲೀಸ್. ಏನ್ರಿ ನೀವು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೇಳ್ತಾ ಇದ್ದೀರಲ್ಲ? ನೋಡಿ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ, ಓಕೆನಾ? ಈಗ ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ನಾವು ಮನೆಯವ್ರಿಗೆ ಹರ್ಟ್ ಮಾಡಿದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ಕಣ್ರಿ. ನನಗೆ ಗೊತ್ತಿದೆ ಈಗ ನಮ್ಮ ಮನಸ್ಸಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಅಂತ. ಆದರೆ ನಾವೇನು ಮಾಡೋಕ್ಕಾಗಲ್ಲ. ವಿ ಡೋಂಟ್ ಹ್ಯಾವ್ ಅನ್ ಆಪ್ಷನ್. ನಾವು ಒಬ್ರು ಮರೀಲೇಬೇಕು. ನಮ್ಮ ಜೀವನದಲ್ಲಿ ನಾವು ಮುಂದುವರಿಲೇಬೇಕು. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಥರ. ಅವಾಗಲಾದರೂ ನೀವು ನನ್ನ ಮರಿಬೋದು ಅಂತ. ಅದಕ್ಕೆ ನಾನು ಈ ಡಿಸಿಷನಿಗೆ ಬಂದೆ. ಏನ್ ಹೇಳ್ತಾ ಇದ್ದೀರಾ ಭಾವಂತಮ್ಮ? ಯಾಕೆ ಈ ಥರ ಡಿಸಿಷನ್ ತಗೊಳಕ್ ಹೋದ್ರಿ? ಯಾಕೆಂದ್ರೆ ಎಲ್ಲದನ್ನೂ ಮರ್ಯಾದಕ್ಕೆ ಅದಕ್ಕೆ ತಂಗಿ. ನೋಡಿ, ನೀವು ಚೆನ್ನಾಗಿರ್ಬೇಕು, ನಮ್ಮ ಅಣ್ಣ ಚೆನ್ನಾಗಿರ್ಬೇಕು. ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಊಟದ ಮಧ್ಯೆ ಕಲ್ಲು ಸಿಗ್ದಂಗೆ ಅಂತ. ಆ ಥರ ನಿಮ್ಮ ಜೀವನದಲ್ಲಿ ನಾನು ಕಲ್ಲಾಗೋದಕ್ಕೆ ಇಷ್ಟಪಡೋದಿಲ್ಲ. ಹೋಗ್ತಾ ಹೋಗ್ತಾ ನೀವೆಲ್ಲದನ್ನೂ ಮರ್ತ್ಬಿಡ್ತೀರಾ. ಇನ್ನು ಸ್ವಲ್ಪ ವರ್ಷ ಆದಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ಎಷ್ಟು ಸ್ಟುಪಿಡ್ ಆ್ಯಂಡ್ ಫೂಲಿಶ್ ಆಗಿತ್ತು ಅಂತ. ನೋಡಿ, ಇದನ್ನ ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಅವರ್ ಲೈಫ್ ಹ್ಯಾಸ್ ಟು ಮೂವ್ ಆನ್. ನೀವೇನು ಮಾಡ್ತಿದ್ದೀರಾ? ಮಹಿ, ಅದು ಮದುಮಗಳಲ್ಲ. ಮದುಮಗಳಂದರೆ ಒಂಥರ ಸೆಲೆಬ್ರಿಟಿ ಇದ್ದ ಹಾಗೆ. ಅದಕ್ಕೆ ಒಂದು ಫೋಟೋ ತಗೊಳ್ಳೋಣ ಅಂತ ಬಂದೆ. ಹೌದಾ? ಕೊಡು,
ನಾ ತೆಗಿತೀನಿ. ಗೋ ಸ್ಟಾರ್ಟ್. ಯಾಕೆ ಹೇಗೆ ನಿಂತಿದ್ದೀರಾ? ಒಳ್ಳೆ ಆಧಾರ್ ಕಾರ್ಡಿಗೆ ಪೋಸ್ ಕೊಡೋ ಥರ ಸ್ಮೈಲ್ ಮಾಡಿ. ಡನ್. ತಗೋ. ಏನು ಗೊತ್ತಾ ಅಪೇಕ್ಷಾ, ಇವನಿದ್ರೆ ಒಳ್ಳೆ ಟೈಮ್ ಪಾಸ್, ಒಳ್ಳೆ ಎಂಟರ್ಟೈನರ್ ಇವನು. ಇವನಿದ್ ಕಡೆ ಎಲ್ರ ಮುಖದಲ್ಲೂ ಒಂದು ನಗು ಇರುತ್ತೆ, ಖುಷಿ ಇರುತ್ತೆ. ಇವನೊಂಥರ ನಮಗೆಲ್ಲ ಎನರ್ಜಿ ಡ್ರಿಂಕ್ ಇದ್ದಾಗೆ. ಆದರೆ ಡಬ್ಬ ನಮ್ಮೆಲ್ಲರೂ ಬಿಟ್ಟು ಆಸ್ಟ್ರೇಲಿಯಾ ಹೋಗ್ತಾನಂತೆ. ಸಡನ್ ಆಗಿ ಯಾಕೋ ಹೋಗ್ತಿದ್ಯಾ? ಅಟ್ಲೀಸ್ಟ್ ನನಗೊಂದು ಮಾತಾದರೂ ಹೇಳ್ಬೇಕು ತಾನೆ. ಇಲ್ಲೆಲ್ಲ ಇದ್ದು ಮದುವೆ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತಲ್ವಾ? ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ಅದು ಇವತ್ತು ರಾತ್ರಿನೇ ಹೋಗೋವಂಥದ್ದು. ಅದು ಮಹಿ, ಕೋರ್ಸಿಗೆ ಸೆಲೆಕ್ಟ್ ಆಗಿದ್ದೀನಲ್ಲ, ಸೊ ಹೋಗಲೇಬೇಕು ಕಣೆ. ಐ ಕಾಂಟ್ ಮಿಸ್ ಇಟ್. ವಾಟ್ ಎವರ್, ನೀನು ಇಲ್ಲೇ ಇರಬೇಕಿತ್ತು. ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಸರಿ, ಯಾವಾಗ ರಿಟರ್ನ್ ಬರ್ತೀಯಾ? ಜಸ್ಟ್ 6 months ಅಷ್ಟೇ. 6 months ಅಲ್ಲ ಮಹಿ, ಇನ್ಯಾವತ್ತೂ ಇಲ್ಲಿಗೆ ಬರೋದಿಲ್ಲ. ಪರ್ಮನೆಂಟಾಗಿ ಅಲ್ಲೇ ಸೆಟ್ಲ್ ಆಗ್ತೀನಿ. ಓಕೆ, ನೀನು ಹೋಗೋಷ್ಟೊಳಗಡೆ ಒಟ್ಟಿಗೆ ಒಂದು ಒಳ್ಳೆ ಸೆಲ್ಫಿ ತಗೊಳ್ಳೋಣ. ಬಾ, ಕಮ್ ಅಪೇಕ್ಷಾ. ಮಹಿ, ಐ ವಿಲ್ ಟೇಕ್ ದ ಸೆಲ್ಫಿ. ಕೊಡು, ನೀ ಈ ಕಡೆ ಬಾ. ಓಕೆ, ಬಾ. ಓಕೆ, ಬಾ ಅಪೇಕ್ಷಾ, ನೀನೇನೇನು ಕರೀತಾರೆ ಕೊಡೋಣ. ಇನ್ನು ಮುಂದಕ್ಕೆ ನಾನು ನಿಮ್ಮವನು, ನೀವು ನನ್ನವರು. 100 ನೆನಪು ಒಂದೇ ಬಾರಿ ಕೂಡಿಕೊಂಡು ಕಾಡೋ ಮುನ್ನ ನೀನೊಮ್ಮೆ ಮನ್ನಿಸು ನನ್ನ. ಐ ಲವ್ ಯು ಭಾವಂತಮ್ಮ, ಐ ಲವ್ ಯು ಸೋ ಮಚ್. ಮರು ಜನ್ಮವಿದ್ದರೆ ಸೇರೆ ನನ್ನ, ಮರು ಜನ್ಮವಿದ್ದರೆ ಸೇರೆ ನನ್ನ. ಕದೀನಾಮೋಪಸರಸ್ತ್ರಮಂ ಜಯಶ್ರಾಗಂ. ಪುರೋಹಿತ್ರೆ, ಎಲ್ಲ ಸಂಪ್ರದಾಯದ ಪ್ರಕಾರ ಸಾಂಗವಾಗಲಿ. ಅರ್ಜೆಂಟಲ್ಲಿ ನೀವು ಮಂತ್ರಗಳನ್ನ ಹೇಳಿ ಶಾಸ್ತ್ರಗಳನ್ನ ಮುಗಿಸ್ಬಿಡ್ಬೇಡಿ. ನಮ್ಮ ಹುಡುಗ ಭಾಳ ಸ್ಟ್ರಾಂಗ್ ಆಗಿದ್ದಾನೆ. ಎಲ್ಲಾನು ನಿಧಾನಕ್ಕಾಗಲಿ, ಆಯ್ತಾ? ಗೆಳೆಯ, ಸ್ಟ್ರಾಂಗು. ಹೌದಪ್ಪ, ತುಂಬಾ ಸ್ಟ್ರಾಂಗು. ಮದುವೆಗೆ ಮುಂಚೆ ಎಲ್ಲ ಗಂಡಸರು ಸ್ಟ್ರಾಂಗ್ ಆಗೇ ಇರ್ತೀವಿ. ಮದುವೆ ಆಗ್ತಿದ್ದಂಗೆ ಕೀ ಕೊಟ್ಟು ಬೊಂಬೆಗಳಾಗ್ಬಿಡ್ತೀವಿ. ಇರತ್ತಾನೆ ಹೇಳಿ.
ತಂಗಿ ಲೈಫ್ನ ಹಾಳು ಮಾಡ್ತಿದ್ದಾನೆ ಇವನು ಎಂಥವ್ನು ಅನ್ನೋದು ನನಗೆ ಗೊತ್ತು, ನನಗೆ ಮಾತ್ರ ಗೊತ್ತು. ಗಣಪತೇ ನಮೋ ಗಣಪತೇ ನಮೋ. ಸಿಸ್ಟರ್, ಅಳಿಮಯ್ಯನ ಮುಖದಲ್ಲಿ ಹೆಂಗೆ ಕಳೆ ತುಂಬಿಕೊಳ್ತಾ ಇದೆ. ಹೌದಣ್ಣ, ಅವನು ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸತ್ಯ, ಯಾವ ಪ್ರಾಬ್ಲಮ್ ಆಗದೆ ಈ ಮದುವೆ ಆದರೆ ಸಾಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಲ್ಲ, ಎಲ್ಲವೂ ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆಯುತ್ತೆ. ನೀನು ನಿಶ್ಚಿಂತೆಯಿಂದ ಇರು. ಇಲ್ಲ, ಹಿಂದಿರುತಿಗೆಡಬಾರ್ದು. ಅನ್ಕೊಂಡಿದ್ದು ಆಗಲೇಬೇಕು. ಈ ಲವ್ ವಿಚಾರದಲ್ಲಿ ನಾನು ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ನಾವಿಬ್ರು ಲವ್ ಮಾಡಿ ಮದುವೆ ಆಗ್ತೀವಿ. ಸೊ ನಮಗೆ ಇದು ತುಂಬಾ ಸ್ಪೆಷಲ್ ಆಗೇ ಇರುತ್ತೆ. ಆ ದಿನ ನನ್ನ ಲೈಫಲ್ಲಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಆಗಿರುತ್ತೆ. ನಾನು ಆಸ್ಟ್ರೇಲಿಯಾ ವಾಪಸ್ ಹೋಗ್ತಾ ಇದ್ದೀನಿ. ಐ ಲವ್ ಯು ಭಾವಂತಮ್ಮ. ಐ ಲವ್ ಯು ಸೋ ಮಚ್.